Namaskara Karnataka. Welcome to Physics Wala. Welcome to this wonderful learning platform PWKCET, my dear students. ಹೆಂಗಿದಿರಿ ಎಲ್ಲರೂ? ನಿಮ್ದು KCET ಪ್ರಿಪರೇಷನ್ ಚೆನ್ನಾಗಿ ಆರಾಮಾಗಿ ನಡೀತಾ ಇದೆ ಅಂತ ತಿಳ್ಕೊತೀನಿ. ಬಟ್ ಎಸ್, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಂದ್ರೆ KCET ಪ್ರಿಪರೇಷನ್ಸ್ ಅನ್ನ ಹೆಂಗ್ ಮಾಡೋದು ಅಂತ ಹೇಳಿ. ಬಿಕಾಸ್ ನೋಡಿ 30 ಡೇಸ್ ಉಳಿದಿದೆ. ಇವತ್ತು ಡೇಟ್ ಬಂದ್ಬಿಟ್ಟು 24th ಆಫ್ ನಿಮ್ದು ಮಾರ್ಚ್. 24th of April ಗೆ ನಿಮ್ದು ಮ್ಯಾಥ್ಸ್ ಪೇಪರ್ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಇಫ್ ಯು ಸಿ ವಿ ಹ್ಯಾವ್ 30 ಡೇಸ್. ಸೊ ಈ 30 ಡೇಸ್ ಅಲ್ಲಿ ನೀವು ಯಾವ ರೀತಿ ಕನ್ಸೆಪ್ಟ್ಸ್ ಅನ್ನ ಅಥವಾ ಯಾವ ರೀತಿ ಅಪ್ರೋಚ್ ಅನ್ನ ಇಡ್ತೀರಿ, ನಿಮ್ ಲೆವೆಲ್ ಆಫ್ ಪ್ರಿಪರೇಷನ್ಸ್ ಏನದ, ಅಥವಾ ಅರೌಂಡ್ 45+ ಮಾರ್ಕ್ಸ್ ಯಾವ ರೀತಿ ನೀವು ತಗೊಂಡು ಹೋಗ್ಬಹುದು ಅಂತ ಹೇಳಿ ಕಂಪ್ಲೀಟ್ ಒಂದು ರೋಡ್ ಮ್ಯಾಪ್ ಅಥವಾ ಕಂಪ್ಲೀಟ್ ಒಂದು ಪ್ಲಾನಿಂಗ್ ಏನಿದೆ ಈ ಸೆಷನ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಸೊ ಹಂಗಿದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಸ್ಟ್ರಾಟಜಿ ವಿಡಿಯೋ ಓವರ್ ಹಿಯರ್. That is nothing but what? 1 month master plan to get 45+ ಅಥವಾ 40+ in each subject, so that the total will be 120+ ಪಕ್ಕಾ ಮಾರ್ಕ್ಸ್. ನಿಮ್ ಕಡೆ ಎಷ್ಟು ಮಂತ್ಸ್ ಇದೆ ಸ್ಟೂಡೆಂಟ್ಸ್? 1 month you have. 1 month ಅಂದ್ರೆ 30 days. 30 days ಅಂದ್ರೆ 720 hours and 42 or 42,200 minutes ನಿಮ್ ಕಡೆ ಇದೆ. Approximately that is what you have in your hand. ಆ ಟೈಮ್ ಅಲ್ಲಿ ನೀವು ಯಾವ ರೀತಿ ಪ್ರಿಪರೇಷನ್ಸ್ ಅನ್ನ ಮಾಡ್ತೀರಾ ಅದನ್ನೇ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕೊಡ್ತೀನಿ, ನೀವು ಆರಾಮ್ಸೆ ಫಾಲೋ ಮಾಡ್ಕೋತ ಹೋಗಿ, ಸೊ ದಟ್ ಯು ವಿಲ್ ಅಚೀವ್ ಗುಡ್ ಅಮೌಂಟ್ ಆಫ್ ಮಾರ್ಕ್ಸ್ ಇನ್ ಯೋರ್ ಎಕ್ಸಾಮ್. ಸೊ ಹಂಗಿದ್ರೆ ಸ್ಟೂಡೆಂಟ್ಸ್, ಇಫ್ ಯು ಸಿ ಓವರ್ ಹಿಯರ್, ಫಸ್ಟ್ ಲೆಟ್ ಅಸ್ ಡೂ ದ ಅನಾಲೈಸಿಸ್ ಆಫ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ 60 ಮಾರ್ಕ್ಸ್. 60 ಮಾರ್ಕ್ಸ್ ಪೇಪರ್, 60 ಕ್ವಶನ್, 1 ಮಾರ್ಕ್ಸ್ ಪ್ರತಿ ಒಂದು ಕ್ವಶನ್ಗೆ. Clear? So it will be divided into 2 parts. Second PUC syllabus, it will be around 45 to 48 marks ಇರುತ್ತೆ ಇಲ್ಲಿ. Second PUC syllabus ಇಂದ 45 ರಿಂದ 48 marks ಕವರ್ ಆಗುತ್ತೆ. And first PUC syllabus ಇಂದ 12 to 15 marks. So total ನೀವು ಆಡ್ ಮಾಡಿದ್ರೆ it will be 60 marks over here. ಇವಾಗ second PUC syllabus ಗೆ 100% ಜಾಸ್ತಿ ವೇಟೇಜ್ ಅದ. ಫಸ್ಟ್ PUC ಸಿಲೆಬಸ್ ಕಮ್ಮಿ ವೇಟೇಜ್ ಅದ. ಕೆಲವೊಂದು ಟಾಪಿಕ್ಸ್ ನೀವು ಸ್ಕಿಪ್ ಮಾಡಬಹುದು ಇಲ್ಲಿ. ಫೈನ್, ಇಫ್ ಯು ವಾಂಟ್ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಅಂಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ PUC ಇಂದ ಯಾವ್ಯಾವ ಟಾಪಿಕ್ ಸ್ಕಿಪ್ ಮಾಡ್ತೀರಾ, ಕೊನಿಕ್ ಸೆಷನ್ ಸ್ಕಿಪ್ ಮಾಡಿ. ಕ್ಲಿಯರ್? ಬಿಕಾಸ್ ಹಾರ್ಡ್ಲಿ 1 ಕ್ವಶನ್ ಬರೋದು. ಸೀಕ್ವೆನ್ಸ್ ಅಂಡ್ ಸೀರೀಸ್ ನೀವು ಆಪ್ಷನಲ್ ಇರ್ಬೋದು. ಪರ್ಮ್ಯೂಟೇಷನ್ ಕಾಂಬಿನೇಷನ್ ಸ್ಕಿಪ್ ಮಾಡಿ. ಕ್ಲಿಯರ್? ಕಾಂಪ್ಲೆಕ್ಸ್ ನಂಬರ್ಸ್, ಆಮೇಲೆ ನಿಮ್ದು ಕಾಂಪ್ಲೆಕ್ಸ್ ನಂಬರ್ಸ್ ಆದ್ಮೇಲೆ ಯೋರ್ ವಾಟ್ ಎವರ್ ದಿಸ್ ಇಸ್ ದ ಸೀಕ್ವೆನ್ಸ್ ಅಂಡ್ ಸೀರೀಸ್, ಅದು ನೀವು ಕನ್ಸಿಡರ್ ಮಾಡ್ಬೋದಾ. ಆ ರೀತಿ ಸ್ಟೂಡೆಂಟ್ಸ್ ನೀವು ನೋಡಿದ್ರೆ ನಿಮ್ ಬೇಕಾಗಿರೋದು ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ 45 ಮಾರ್ಕ್ಸ್. ಕ್ಲಿಯರ್? ಸೊ ದಟ್ ದ ವಾಟ್ ಎವರ್ ದ ಟೋಟಲ್ ಮಾರ್ಕ್ಸ್ ಇಸ್ ದರ್, ಇಟ್ ಇಸ್ 135+. ಬರೋ ಸೆಷನ್ಸ್ ಅಲ್ಲಿ ನಿಮ್ಗೊಂದು ಸ್ಟ್ರಾಟಜಿ ವಿಡಿಯೋ ಸಿಗ್ತಾ ಹೋಗುತ್ತೆ, ಲೈಕ್ ಪ್ರತಿ ಒಂದು ಕಾಲೇಜ್ ಅದು ಯಾವ ರೀತಿ ಕಟ್ ಆಫ್ ಇದೆ ಅಂತ ಹೇಳಿ. ಕ್ಲಿಯರ್? ಸೊ ಅಲ್ಲಿಂದ ಕೂಡ ನಿಮ್ ಕ್ಲಿಯರ್ ಆಗಿ ಒಂದು ಐಡಿಯಾ ಸಿಗುತ್ತೆ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್, ದಟ್ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬೇಕು ಅಂತ ಹೇಳಿ. ಫಾರ್ ದ್ಯಾಟ್ ರೀಸನ್ ಸ್ಟೂಡೆಂಟ್ಸ್, ಇಲ್ಲಿಂದ ನೀವು ಸೆಕೆಂಡ್ PUC ಟಾಪಿಕ್ ಮೇಲೆ ಫೋಕಸ್ ಮಾಡಿ. ಸರ್ ನಾ ಬೋರ್ಡ್ಸಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ, ನಂಗೆ ಬೋರ್ಡ್ಸ್ ಟೆನ್ಷನ್ ಇಲ್ಲ. ಬಟ್ ಎಸ್, ಸೆಕೆಂಡ್ PUC ನನ್ ಫುಲ್ ಸಿಲೆಬಸ್ ಕೂಡ ಪರ್ಫೆಕ್ಟ್ ಅದ ಬೋರ್ಡ್ಸಿಗೆ. ಸೊ 45 ಕ್ವಶನ್ಸ್ ಅಲ್ಲಿ ನಾ 45 ಕ್ವಶನ್ಸ್ ಅಟೆಂಪ್ಟ್ ಮಾಡಬಹುದು. ಆ ರೀತಿ ನಿಮ್ಗೆ ಏನಾದ್ರೂ ಕಾನ್ಫಿಡೆನ್ಸ್ ಇದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಇದನ್ನೇ ಫಾಲೋ ಮಾಡಿ. ಇಲ್ಲ ಫಸ್ಟ್ PUC ಕೂಡ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಫಾಲೋ ಬೋತ್ ಆಫ್ ದೆಮ್. ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ. ನೆಕ್ಸ್ಟ್ ಇಫ್ ಯು ಸಿ ಓವರ್ ಹಿಯರ್, ಅಂಡರ್ಸ್ಟ್ಯಾಂಡ್ ಯೋರ್ ಲೆವೆಲ್ ಆಫ್ ಪ್ರಿಪರೇಷನ್. ನಿಮ್ ಲೆವೆಲ್ ಆಫ್ ಪ್ರಿಪರೇಷನ್ಸ್ ಏನದ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫೈನ್, ಲೈಕ್ ಯಾವ ರೀಜನ್ ಅಲ್ಲಿ ನೀವು ಬರ್ತೀರಾ, ಓನ್ಲಿ ನೀವು ಬೋರ್ಡ್ಸ್ ಪ್ರಿಪೇರ್ ಆಗಿದ್ದೀರಾ. ಇವತ್ತಿನ ದಿನವರೆಗೂ ಸರ್ ನಾ ಬೋರ್ಡ್ಸ್ ಸಿಲೆಬಸ್ ಬಿಟ್ಟು, ಬೋರ್ಡ್ಸ್ MCQ ಬಿಟ್ಟು ಹೊರಗಿಂದ ಒಂದು ಕ್ವಶನ್ ನಾನು ಅಟೆಂಪ್ಟ್ ಮಾಡಿಲ್ಲ. KCET ಅಂತ ನಾನು ಪ್ರಿಪೇರೇ ಆಗಿಲ್ಲ. ನೀವು ಆ ಕ್ಯಾಟಗರಿ, ಆ ಲೆವೆಲ್ ಅಲ್ಲಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಯೋರ್ ಲೆವೆಲ್ ಆಫ್ ಪ್ರಿಪರೇಷನ್. ನಾನು ಪ್ರತಿಯೊಂದು ಸ್ಟೂಡೆಂಟ್ಸಿಗೆ ಲೆಕ್ಕ ಇಟ್ಕೊಳ್ಳಿಕ್ ಆಗಲ್ಲ. ಫೈನ್, ಯಮರಾಜ್ ಇಟ್ಕೋಬಹುದು, ನೀವೇನೆಲ್ಲ ಕೆಟ್ಟ ಮಾಡಿದೀರಾ, ಏನಾರ ಒಳ್ಳೆ ಮಾಡಿದೀರಾ, ಯಮರಾಜ್ ಅವರು ಇಟ್ಕೋಬಹುದು ಲೆಕ್ಕ. ಬಟ್ ನಂಗೆ ಲೆಕ್ಕ ಇಟ್ಕೊಳ್ಳಿಕ್ ಬರಲ್ಲ. ನಿಮ್ ಲೆವೆಲ್ ಆಫ್ ಪ್ರಿಪರೇಷನ್ ಏನದ ನೀವೇ ಅನಲೈಸ್ ಮಾಡಬೇಕು. ಸೊ ಎಸ್, ಇಫ್ ಯು ಆರ್ ಸ್ಟೂಡೆಂಟ್ಸ್ ಓನ್ಲಿ ಪ್ರಿಪೇರ್ಡ್ ಫಾರ್ ಬೋರ್ಡ್ಸ್, ನೀವು KCET ಅಲ್ಲಿ ಲಿಸನ್ ಕೇರ್ಫುಲಿ, ನೀವೇನಾದ್ರೂ ಬೋರ್ಡ್ಸ್ ಅಲ್ಲಿ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅಂಡ್ ಎಲ್ಲ ಕನ್ಸೆಪ್ಷುಯಲ್ ಕ್ಲಾರಿಟಿ ಅದ. ಫೈನ್, ಬೋರ್ಡ್ಸ್ ನಾಲೆಜ್ ಅದು ನಿಮ್ಗೆ ಆರಾಮ್ಸೆ ಕನ್ಸೆಪ್ಷುಯಲ್ ಕ್ಲಾರಿಟಿ ಅದ. ಯು ಹ್ಯಾವ್ ಅ ನೈಸ್ ಕನ್ಸೆಪ್ಷುಯಲ್ ಕ್ಲಾರಿಟಿ ಓವರ್ ಹಿಯರ್. ಫೈನ್, ಆ ರೀತಿ ನೀವು ಏನಾದ್ರೂ ಸ್ಟೂಡೆಂಟ್ಸ್ ಇದ್ರೆ 20 ಕ್ವಶನ್ಸ್ ಆಫ್ KCET ಅನ್ನ ನೀವು ಅಟೆಂಪ್ಟ್ ಮಾಡಬಹುದು ಆರಾಮ್ಸೆ. ಕನ್ಸೆಪ್ಷುಯಲ್ ಕ್ಲಾರಿಟಿ ಇರ್ಬೇಕಾ. ಮತ್ತ
ಇಲ್ಲ ಸರ್ ನಾವೆಲ್ಲ ಫಾರ್ಮುಲಾಸ್ ರಟ್ಟ ಹೊಡೆದು ಹೋಗಿದೀವಿ, ಎಲ್ಲಾ ಮೆಥಡ್ಸ್ ರಟ್ಟ ಹೋಗಿದೀವಿ, ಆಗಲ್ಲ. ಕನ್ಸೆಪ್ಷುಯಲ್ ಕ್ಲಾರಿಟಿ ಇದ್ರ ಯು ಕ್ಯಾನ್ ಅಟೆಂಪ್ಟ್ 20 ಕ್ವಶನ್ಸ್ ಆರಾಮ್ಸೆ ಪ್ರತಿ ಒಂದು ಟಾಪಿಕ್ನಾಗ. ಬಟ್ ಯು ನೋ ದಟ್ 20 ಎಲ್ಲೂ ಸಾಕಾಗಲ್ಲ, 20 ಕ್ವಶನ್ಸ್ ಸಾಕೇ ಆಗಲ್ಲ. ಯೋರ್ ಮಿನಿಮಮ್ ಟಾರ್ಗೆಟ್ ಶುಡ್ ಬಿ 40. ಎಸ್ ಆರ್ ನೋ? ನೌ ನೆಕ್ಸ್ಟ್, ಇಫ್ ಯು ಆರ್ ಪ್ರಿಪೇರ್ಡ್ 30% ಪ್ರಿಪೇರ್ಡ್ ಫಾರ್ KCET ಅಂದ್ರೆ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲಿ, ದಟ್ ಈಸ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಜಾಯ್ನ್ ಆಗಿದ್ರಿ, ಕರೆಕ್ಟ್? ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಅನ್ನ ಅರ್ಧ ನೋಡಿದ್ರಿ, ಕ್ಲಿಯರ್? ಇಲ್ಲಾರೆ ಲಕ್ಷ KCET ಬ್ಯಾಚ್ ಅನ್ನ ತಗೊಂಡು ಲಕ್ಷ ಬ್ಯಾಚ್ ಅನ್ನ ಅರ್ಧ ನೋಡಿದ್ರಿ, ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ನೀವು. ವೆರಿ ನೈಸ್, ವೆರಿ ಗುಡ್, ಫೈನ್. ಬಟ್ ಎಸ್ 30% ಅನ್ನ ಪ್ರಿಪೇರ್ ಆಗಿದ್ರಿ. ಫಸ್ಟ್ 4 ಟಾಪಿಕ್ಸ್, ಫಸ್ಟ್ 5 ಟಾಪಿಕ್ಸ್, ಫಸ್ಟ್ 6 ಟಾಪಿಕ್ಸ್, ಪಾರ್ಟ್ 1 ಆಫ್ ದಿ ಬುಕ್ ಕವರ್ ಮಾಡಿದೀರಾ. ಇಂಟಿಗ್ರೇಷನ್ ಸ್ಟಾರ್ಟ್ ಆಗಿದ್ಮೇಲೆ ಇಂಟ್ರೆಸ್ಟ್ ಹೋಯ್ತು. ಲೆಟ್ ಅಸ್ ಥಿಂಕ್ ಲೈಕ್ 30% ನೀವು ಪ್ರಿಪೇರ್ಡ್ ಆಗಿದ್ದೀರಾ ಅಂದ್ರೆ 30% ಆರ್ 70% ಬೋರ್ಡ್ಸಿಗೆ ಪ್ರಿಪೇರ್ ಆಗಿದ್ರಿ. ಅಲಾಂಗ್ ವಿತ್ ದ ಬೋರ್ಡ್ಸ್ ಲೆವೆಲ್ ಅಪ್ ಆಗಿದೆ ಅಂದ್ರೆ ಏನಾಗಿದೆ ಇಲ್ಲಿ? ಫೈನ್. 70% ಏನಾಗಿದೆ? ಬೋರ್ಡ್ಸ್ ಅಂತೂ 100% ಪ್ರಿಪೇರ್ ಆಗಿದ್ದೀರಾ. ಎಕ್ಸ್ಟ್ರಾ 30% KCET ನೀವು ಪ್ರಿಪೇರ್ ಆದ್ರೆ ಆರಾಮ್ಸೆ ನೀವು 30 ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ಕೋಬಹುದಾ? 30 ಕ್ವಶನ್ಸ್ ಆರ್ 30 to 35 ರೇಂಜ್ ಅಲ್ಲಿ ಇರ್ತೀನಿ. 30 to 35 ಕ್ವಶನ್ಸ್ ಅನ್ನ ನೀವು ಆರಾಮ್ಸೆ ಇಲ್ಲಿ ಇವತ್ತಿನ ಡೇಟ್ದಾಗ ಅಟೆಂಪ್ಟ್ ಮಾಡಬಹುದಾ? ಡಿಡ್ ಯು ಗೆಟ್ ದಿಸ್ ಐಡಿಯಾ ಸ್ಟೂಡೆಂಟ್ಸ್? ಮೂವಿಂಗ್ ಆನ್ ನೆಕ್ಸ್ಟ್, ಇಫ್ ಯು ಆರ್ ಪ್ರೋ ಲೆವೆಲ್ ಪ್ರಿಪರೇಷನ್ ಫಾರ್ KCET, ಸರ್ ನಾನು JEE ಓದ್ತಾ ಇದ್ದೀನಿ, ಫೈನ್. ನಂದು ಎಕ್ಸಾಮ್ ಏಪ್ರಿಲ್ 2 ಇಂದ ಸ್ಟಾರ್ಟ್ ಆಗ್ಲಿಕ್ಕತ್ತದ. KCET ಅಂತೂ ನಾ ಆರಾಮ್ಸೆ ತೆಗೆದು ಬಿಡ್ತೀನಿ. ಈ ಟೈಪ್ ಆಫ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಲ್ವಾ? ಪ್ರೋ ಲೆವೆಲ್ ನಿಮ್ದು ಪ್ರಿಪರೇಷನ್ ಅದ, ದೆನ್ ಸ್ಟೂಡೆಂಟ್ಸ್ ಖಂಡಿತ ನೀವು ಆರಾಮ್ಸೆ ಎಫರ್ಟ್ಸ್ ಹಾಕಿದ್ರ. ಐ ಆಮ್ ಟೆಲಿಂಗ್ ಯು ಓವರ್ ಹಿಯರ್, ದಿಸ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪ್ರಿಪೇರ್ಡ್ ಫಾರ್ JEE ಅಥವಾ JEE ಕೂಡ ಪ್ರಿಪೇರ್ ಆಗಿದ್ರಿ, ಅಂಡ್ ಅಲಾಂಗ್ ವಿತ್ ದಟ್ KCET ಕೂಡ ಏನ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಖಂಡಿತ ಯು ಪೀಪಲ್ ಕ್ಯಾನ್ ಸ್ಕೋರ್ 50 ಮಾರ್ಕ್ಸ್, 50 ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಬಹುದಾ? ಅರ್ಥ ಆಯ್ತಾ? ದಿಸ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅ ಹೈ ಚಾನ್ಸ್ ದಟ್ ನೀವು 50 ಕ್ವಶನ್ಸ್ ಅಂದ್ರೆ 150 ಟೋಟಲ್ ಆಯ್ತಾ ನಿಮ್ದು ಕ್ವಶನ್ಸ್. ಫೈನ್. ಇನ್ನೊಂದು ಪ್ರಿಪರೇಷನ್ಸ್ ಅದ, ಅದನ್ನೇ ಇವತ್ತಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ನೀವು ಅನಲೈಸ್ ಮಾಡಬೇಕು. ಇಲ್ಲಿದ್ದೀರಾ, 50 ಇಂದ 55 ಹೆಂಗ್ ಹೋಗೋದ, 35 ಇಂದ 45 ಹೆಂಗ್ ಹೋಗೋದ, 20 ಇಂದ 35 ಹೆಂಗ್ ಹೋಗೋದ, ಆ ರೀತಿ ನೀವು ಅನಲೈಸ್ ಮಾಡ್ಕೊಂಡ್ರೆ ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂದ್ರೆ ಒಂದು ಪಾರ್ಟ್ ಆಫ್ ದಿ ವರ್ಕ್ ಈಸ್ ಡನ್ ಫಾರ್ ಯು ಪೀಪಲ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡ್ತೀರಾ ಇವಾಗ? ವಾಟ್ ಯು ವಿಲ್ ಡೂ? ಡಿಸ್ಟ್ರಿಬ್ಯೂಷನ್ ಆಫ್ ಚಾಪ್ಟರ್ಸ್ ಅನ್ನ ಮಾಡ್ಕೊಳ್ಳಿ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮ್ಯಾಥ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಫೋಕಸ್ ಆನ್ ಮ್ಯಾಥ್ಸ್ ಓನ್ಲಿ ಓವರ್ ಹಿಯರ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಚಾಪ್ಟರ್ಸ್. ಯಾವ ಚಾಪ್ಟರ್ಸ್ ಗೆ ಎಷ್ಟು ಕ್ವಶನ್ಸ್ ಬರುತ್ತೆ, ಯಾವ ಚಾಪ್ಟರ್ ಇಂದ ಜಾಸ್ತಿ ನೀವು ಆರಾಮ್ಸೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು, ಯಾವ್ಯಾವ ಟಾಪಿಕ್ಸ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನ ಆರಾಮ್ಸೆ ತೆಗಿಬಹುದು, ಯಾವ್ಯಾವ ಟಾಪಿಕ್ ಜಾಸ್ತಿ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಫಾರ್ಮುಲಾ ಎಷ್ಟು ನೆನಪಿಟ್ಕೋಬೇಕು, ಇದೆಲ್ಲ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಹೈ ವೇಟೇಜ್ ಟಾಪಿಕ್ಸ್ ಬಗ್ಗೆ ಮಾತಾಡಿದಾಗ ವಿ ಹ್ಯಾವ್ ಮ್ಯಾಟ್ರೈಸಿಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, ಕರೆಕ್ಟ್? 3D ಅದ, ಅದಾದ್ಮೇಲೆ ಕ್ಯಾಲ್ಕುಲಸ್ ಅದ, ನಿಮ್ದು ಡಿಫ್ರೆನ್ಸಿಯೇಷನ್, ಎಸೋನು ಇಂಟಿಗ್ರೇಷನ್, ಇಟ್ಸ್ ಅಪ್ಲಿಕೇಶನ್, ಇದೆಲ್ಲ ಹೈ ವೇಟೇಜ್. ಅನಲೈಸಿಸ್ ಬೇಸ್ಡ್ ಟಾಪಿಕ್, ರಿಲೇಷನ್ಸ್, ಫಂಕ್ಷನ್ಸ್, ಪ್ರೊಬ್ಯಾಬಿಲಿಟಿ, ಹೌದೇನಿಲ್ಲ, LPP ಅದ, ಕರೆಕ್ಟ್? ಅಲಾಂಗ್ ವಿತ್ ದಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅದ, ಕ್ಲಿಯರ್? ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅದ. ದೀಸ್ ಆರ್ ಆಲ್ ಅನಲೈಸಿಸ್ ಬೇಸ್ಡ್ ಟಾಪಿಕ್. ಇದೆರಡು ಕಂಬೈನ್ ಮಾಡಿ ನಮ್ಗೆ ಬರೋದ ಸಾಲ್ವಿಂಗ್ ಬೇಸ್ಡ್ ಟಾಪಿಕ್ಸ್. ಅಂದ್ರೆ ಯಾವುದು? ಇಂಟಿಗ್ರೇಷನ್, ಇಂಡೆಫಿನೈಟ್, ಡೆಫಿನೈಟ್ ಇಂಟಿಗ್ರೇಷನ್ ಜಾಸ್ತಿ ನೀವು ಸಾಲ್ವ್ ಮಾಡ್ಬೇಕಾ? ಶಾರ್ಟ್ ಕಟ್ ರಿಸಲ್ಟ್ಸ್ ಗೊತ್ತಿಲ್ಲ ಅಂದ್ರೆ ಖಂಡಿತ ಸಾಲ್ವ್ ಮಾಡೋ ಪರಿಸ್ಥಿತಿಯಲ್ಲಿ ಬರ್ತೀರಾ. ಕಂಟಿನ್ಯೂಟಿ, ಡಿಫರೆನ್ಶಿಯಾಬಿಲಿಟಿ ಅದ, ಕಂಟಿನ್ಯೂಟಿ ಕಂಡೀಷನ್ಸ್ ಯೂಸ್ ಮಾಡಿ ವ್ಯಾಲ್ಯೂ ಆಫ್ ದಿ ಕಾನ್ಸ್ಟೆಂಟ್ ಫೈಂಡ್ ಮಾಡೋದ, ಅದು ಕೂಡ ಇಲ್ಲಿ ಬರ್ತದ. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋ ಕ್ವಶನ್ಸ್, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ನಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಮಿನಿಮಾ ಫೈಂಡ್ ಮಾಡೋದು ಕ್ವಶನ್ಸ್, ಕರೆಕ್ಟ್? ಡಿಟರ್ಮಿನೆಂಟ್ಸ್ ಎಕ್ಸ್ಪಾಂಡ್ ಮಾಡೋದ ಕಾಂಪ್ಲಿಕೇಟೆಡ್ ಇದ್ರ, ಆ ರೀತಿ ಎಲ್ಲ ಕ್ವಶನ್ ಸಾಲ್ವಿಂಗ್ ಬೇಸ್ಡ್ ನಾಗ ಬರ್ತದ. So make sure that you have an idea that distribution of chapters. Finally, low weightage topics ಎಲ್ಲದ? ITF ಇಂದ 2 ಕ್ವಶನ್ಸ್ ಬರ್ತದ, ನೀವು ಇಲ್ಲಿ ಇನ್ಕ್ಲೂಡ್ ಮಾಡಬಹುದಾ? ಅಥವಾ ಅನಾಲಿಸಿಸ್ ಬೇಸ್ಡ್ ಟಾಪಿಕ್ ನಾಗ 2 ಕ್ವಶನ್ಸ್ ಬರೋದು ITF ನಾಗಿಂದ. LPP ಇಂದ 1 ಕ್ವಶನ್ ಬರ್ತದ. ಎಸ್ ಆರ್ ನೋ? ಆ ರೀತಿ ಟಾಪಿಕ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೋತಾ ಹೋಗ್ರಿ. ಕ್ಲಿಯರ್? ಫಸ್ಟ್ PUC ಟಾಪಿಕ್ಸ್ ಲೋ ವೇಟೇಜ್ ನಾಗ ಟ್ರಿಗ್ನೋಮೆಟ್ರಿ ಇಂದ 2 ರಿಂದ 3 ಕ್ವಶನ್ಸ್ ಬರ್ತಾವ. ಬಟ್ ಅಪಾರ್ಟ್ ಫ್ರಮ್ ದಟ್ ಅದರ್ ಟಾಪಿಕ್ಸ್ ವಿಚ್ ಆರ್ ದರ್, ಕಾಂಪ್ಲೆಕ್ಸ್ ನಂಬರ್ಸ್ ಅದ, ಸ್ಟ್ಯಾಟಿಸ್ಟಿಕ್ಸ್ ಅದ. ನಿಮ್ ರೇಂಜ್ ನಿಮ್ಗೆ ಗೊತ್ತದ, ಎಷ್ಟು ನಿಮ್ ಲೆವೆಲ್ ಆಫ್ ಪ್ರಿಪರೇಷನ್ ಅದ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಪೀಪಲ್ ನೋ ದಟ್ ವೆರಿ ವೆಲ್. ಅದ್ರ ಪ್ರಕಾರ ಟ್ರೈ ಟು ಅನಲೈಸ್ ದ ಟಾಪಿಕ್ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ನನ್ನ ಪ್ರಕಾರ ಐ ಹ್ಯಾವ್ ಗಿವನ್ ದ ಅನಾಲಿಸಿಸ್ ಓವರ್ ಹಿಯರ್. ರಿಯಲಿಸ್ಟಿಕ್ ಸ್ಟಡಿ ಪ್ಲಾನ್ 30 ಡೇಸ್ ಅಲ್ಲಿ
ನೀವು ಏನ್ ಸ್ಟಡಿ ಮಾಡ್ತೀರಾ, ವಾಟ್ ಈಸ್ ದ ರಿಯಲಿಸ್ಟಿಕ್ ಪ್ಲಾನ್ ಯು ವಿಲ್ ಬಿ ಹ್ಯಾವಿಂಗ್ ಓವರ್ ಹಿಯರ್, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಡೇ 1 to ಡೇ 2 ಕ್ಲಿಯರ್. ನಾಳಿಂದ 25th of March ನಿಮ್ದು ಡೇ 1 ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಬೋರ್ಡ್ಸ್ ನಂದು ಕಂಪ್ಲೀಟ್ ಆಗಿ ಕ್ಲಿಯರ್ ಅದ. ಬೋರ್ಡ್ಸೇ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ಇನ್ನು ನೀವು ದೊಡ್ಡ ಡೆಲಿಮಾನ್ ಆಗದಿರ ಸ್ಟೂಡೆಂಟ್ಸ್. ಅದರಿಂದ ಆದಷ್ಟು ಬೇಗ ಹೊರಗೆ ಬರಬೇಕು, ಇಲ್ಲರೆ 25-30 ಕ್ವಶನ್ಸ್ ಅಟೆಂಪ್ಟ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗ್ತದ. ಬೋರ್ಡ್ಸಿಗೆ ಯಾರ್ಯಾರು ಪ್ರಿಪೇರ್ ಆಗಿದ್ದೀರಾ ಅವ್ರಿಗೆ ನಾನು ಈ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಡೇ 1 ವಾಟ್ ಯು ಆರ್ ಗೋಯಿಂಗ್ ಟು ಡೂ ಸ್ಟೂಡೆಂಟ್ಸ್ ಓವರ್ ಹಿಯರ್, ಮ್ಯಾಟ್ರೈಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ನೋಡಿ, ಹೈ ವೇಟೇಜ್ 8 to 9 ಮಾರ್ಕ್ಸ್. ಮ್ಯಾಟ್ರೈಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಇಂದ, ಮ್ಯಾಟ್ರೈಸಿಸ್ ಇಂದ 4, ಡಿಟರ್ಮಿನೆಂಟ್ಸ್ ಇಂದ 5, 4 or 4, 5 or 4 ಈ ರೀತಿ ಆಗ್ತದೆ. ಮೇಕ್ ಶೂರ್ ದಟ್ ಮ್ಯಾಟ್ರೈಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ನೀವು ಕವರ್ ಮಾಡ್ತಾ ಬರ್ತೀರಿ. ಕ್ಲಿಯರ್ ಸರ್, ಇದೆಲ್ಲ ಕೊಟ್ಟಿದ್ದೀರಾ, ನೀವು ಸ್ಟಡಿ ಹೆಂಗ್ ಮಾಡೋದಾ, ನನ್ನ ಜೊತೆ ಇರಿ. ಫೈನ್, ಐ ಆಮ್ ದೇರ್ ಓವರ್ ಹಿಯರ್ ಸ್ಟೂಡೆಂಟ್ಸ್ ಫಾರ್ ಯು. ಕ್ರಾಂತಿ ಬ್ಯಾಚ್ ಅಲ್ಲಿ ನಾ ಇದ್ರ ಪ್ರಕಾರನೇ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದ್ಯಾಟ್ ಯು ಪೀಪಲ್ ನಿಮ್ 35 ಇದ್ರ 45 ಕರ್ಕೊಂಡು ಹೋಗ್ತೀನಿ, 50 ಇದ್ರ 55 ಕರ್ಕೊಂಡು ಹೋಗ್ತೀನಿ, 30 ಇದ್ರ 35 ಕರ್ಕೊಂಡು ಹೋಗ್ತೀನಿ. ಬಟ್ ಇಫ್ ಯು ಶೋ ದ ಡೆಡಿಕೇಶನ್, ಕ್ಲಾಸ್ ನಾನು ತಗೋತೀನಿ, ಹೌದೇನಿಲ್ಲ, ಕನ್ಸೆಪ್ಟ್ಸ್ ನಾನು ಕವರ್ ಮಾಡ್ತೀನಿ, ಕ್ವಶನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ನಾ ಕವರ್ ಮಾಡ್ತೀನಿ, ಕರೆಕ್ಟ್. ಸೊ ಅದಾದ್ಮೇಲೆ ನಿಮ್ಗೆ ಏನ್ DPP ಕೊಡ್ತೀನಿ ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ನೀವು ಬ್ಯಾಚ್ ಸ್ಟೂಡೆಂಟ್ಸ್ ಇದ್ರ ಯು ಪೀಪಲ್ ಹ್ಯಾವ್ ಟು ಡೂ ರಿವಿಷನ್ ಅಂಡ್ ಕಮ್ ಟು ದ ಕ್ಲಾಸ್. ನಿಮ್ಗೆ ಆಲ್ರೆಡಿ ನಾನು ಐಡಿಯಾ ಕಳ್ಸಿಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಅಂತ ಹೇಳಿ, ಎಸ್ ಆರ್ ನೋ. ಸೊ ಆ ರೀತಿ ನೀವು ಮಾಡ್ಕೋತಾ ಬಂದ್ರ ಖಂಡಿತ ಈಸಿಲಿ 45 to 50 ರೇಂಜ್ನಾಗ ನೀವು ಪ್ರತಿ ಒಂದು ಸಬ್ಜೆಕ್ಟ್ನಾಗ ಮಾರ್ಕ್ಸ್ ತಗೋಬಹುದು. ಎಸ್ ಆರ್ ನೋ. ನೆಕ್ಸ್ಟ್ ಇಫ್ ಯು ಸಿ ಓವರ್ ಹಿಯರ್ ಡೇ 2 ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್, ಡೇ 3 and 4 2 days ಇಲ್ಲಿ ಕನ್ಸ್ಯೂಮ್ ಆತ. ಓಕೆ, ಮ್ಯಾಟ್ರೈಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಬೋರ್ಡ್ ಅಷ್ಟೇ ಓದ್ಬೇಕಾ, ಇಲ್ಲ, ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಫೈನ್, ಆದಷ್ಟು PYQ ಸಾಲ್ವ್ ಮಾಡಿ, ಎಕ್ಸಾಂಪಲರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ, ಬೇರೆ ಬೇರೆ ಎಕ್ಸಾಮ್ಸ್ ಕ್ವಶನ್ ಮಾಡಿ. 2 ದಿನ ಟೈಮ್ ಕೊಟ್ಟಿದ್ದೀನಿ, 2 ದಿನ ಟೈಮ್, 1 ದಿನ ಕ್ವಶನ್ ಸಾಲ್ವ್ ಮಾಡಿ, ಇನ್ನೊಂದ್ ದಿನ ಹರಟೆ ಹೊಡಿಲಿಕ್ಕಲ್ಲ. ಅರ್ಥ ಆಯ್ತಲ್ವಾ. ಡೇ 3 and 4 ವೆಕ್ಟರ್ಸ್ ಅಂಡ್ 3D ಸಾಲಿಡ್ 6 to 8 ಮಾರ್ಕ್ಸ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್. ಕ್ಲಿಯರ್. ನೆಕ್ಸ್ಟ್ ನೋಡಿ ಡೇ 5 and 7 3 ದಿನ ಟೈಮ್ ಕೊಟ್ಟಿದ್ದೀನಿ. ಕ್ಯಾಲ್ಕುಲಸ್ ಅಲ್ಲಿ ಲಿಮಿಟ್ಸ್, ಡೆರಿವೇಟಿವ್ಸ್ ಅಂದ್ಮೇಲೆ ಕಂಟಿನ್ಯೂಟಿ, ಡಿಫರೆನ್ಷಿಯಾಬಿಲಿಟಿ ಬರುತ್ತೆ, ಟೈಪ್ಸ್ ಆಫ್ ಡಿಫರೆನ್ಸಿಯೇಷನ್ಸ್ ಬರುತ್ತೆ, ಅದೆಲ್ಲ ಇಲ್ಲಿ ಕವರ್ ಮಾಡ್ಕೋಬೇಕು 3 days ಅಲ್ಲಿ. 1 ದಿನ ಲಿಮಿಟ್ಸ್, 1 ದಿನ ಕಂಟಿನ್ಯೂಟಿ, ಟೈಪ್ಸ್ ಆಫ್ ಡೆರಿವೇಟಿವ್ಸ್. ಕ್ಲಿಯರ್. ದ ಫೌಂಡೇಶನ್ ಫಾರ್ ಎವ್ರಿಥಿಂಗ್ ಎಲ್ಸ್, ಪ್ರತಿ ಒಂದು ಟಾಪಿಕ್ ಇದೆ ಫೌಂಡೇಶನ್ ಅಲ್ವಾ. ಫೋಕಸ್ ಆನ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ಮೂವಿಂಗ್ ಆನ್ ನೆಕ್ಸ್ಟ್ ಡೇ 8 to 10 ಡೇ 8 and 10 ಇಂಟಿಗ್ರೇಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಡೆಫಿನೈಟ್ ಇಂಟಿಗ್ರಲ್, ಇಂಡೆಫಿನೈಟ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ 3 ಇಲ್ಲಿ ಕವರ್ ಆಗಿದೆ. 8, 9 and 10 3 days. ದ ಬಿಗ್ಗೆಸ್ಟ್ ಚಂಕ್ 9 to 10 ಮಾರ್ಕ್ಸ್ ನಮ್ಗೆ ಗೊತ್ತೇ ಇದೆ. ಎಸ್ ಆರ್ ನೋ. ಪ್ರತಿ ಒಂದ್ ಸತಿ ನಾ ಸೆಷನ್ ತಗೊಂಡಿದ್ದಾಗ ಐ ಹ್ಯಾವ್ ಟೋಲ್ಡ್ ದಟ್ ನಿಮ್ದು 9 to 10 ಮಾರ್ಕ್ಸ್ ಇಂಟಿಗ್ರೇಷನ್ ಇಂದಾನೆ ಬರೋದ ಕ್ವಶನ್. ಫೋಕಸ್ ಆನ್ ಪ್ರಾಪರ್ಟೀಸ್ ಆಫ್ ಡೆಫಿನೈಟ್ ಇಂಟಿಗ್ರಲ್ ಮೋಸ್ಟ್, ಬಿಕಾಸ್ 1 ಕ್ವಶನ್ ಶ್ಯೂರ್ ಶಾಟ್ ಅಥವಾ 2 ಕ್ವಶನ್ ಬರ್ಬೋದು. ಕಿಂಗ್ಸ್ ರೂಲ್, ಕ್ವೀನ್ಸ್ ರೂಲ್. ಎಸ್ ಆರ್ ನೋ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಆ ರೀತಿ ಕಂಬೈನ್ ಮಾಡಿ ಕ್ವಶನ್ ಬಂದೇ ಬರುತ್ತೆ. ಕ್ಲಿಯರ್. ಮೂವಿಂಗ್ ಆನ್ ನೆಕ್ಸ್ಟ್ we have day 11 to 12. that is nothing but what, probability and linear programming problem. LPP is a guaranteed 2 mark, probability is consistent with 4 to 5 marks. LPP ಇಂದ ಲಾಸ್ಟ್ ಇಯರ್ 2 marks ಬಂದಿದೆ, ಕರೆಕ್ಟ್. LPP ಇಂದ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಗಾಟ್ 2 marks ಓವರ್ ಹಿಯರ್. ಅರ್ಥ ಆಯ್ತು. ಬಟ್ ಎಸ್, ಈ ಇಯರ್ 1 ಕ್ವಶನ್ ಬರ್ಬೋದು. ಫೈನ್, ಬಟ್ ಮೇಕ್ ಶೋರ್ ದಟ್ 1 ಕ್ವಶನ್ ಇಸ್ ಗ್ಯಾರಂಟಿಡ್ ಓವರ್ ಹಿಯರ್. ಕ್ಲಿಯರ್ ಅಂಡ್ ಈಸಿ. ಎಲ್ಲಿಂದ ಸ್ಟಡಿ ಮಾಡೋದು, ಮತ್ತೆ ಕ್ರಾಂತಿ ಬ್ಯಾಚ್. ಕ್ಲಿಯರ್. ಬ್ಯಾಚ್ ಕ್ಲಾಸ್ ನೀವು ತಗೊಂಡಿದ್ದೀರಾ, ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಇದ್ದೀರಾ ಅಂದ್ರೆ ಅಲ್ಲಿಂದ ರೆಫರ್ ಮಾಡಿ. ಫೈನ್, ಓಕೆ. ಮೂವಿಂಗ್ ಆನ್ ನೆಕ್ಸ್ಟ್, ಪ್ರೊಬಾಬಿಲಿಟಿ ಕನ್ಸಿಸ್ಟೆಂಟ್ 4 to 5 ಮಾರ್ಕ್ಸ್. ಅರ್ಥ ಆಯ್ತಾ. ಎಸ್. ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಮಗ, ಇಲ್ಲಿ ಡೇ 13 ಅಲ್ಲಿ ನೀವೇನ್ ಮಾಡ್ತೀರಾ, ಟ್ರಿಗ್ನೋಮೆಟ್ರಿ. ವೇಟೇಜ್ ಇಸ್ 3 marks, ಡೈರೆಕ್ಟ್ ಕ್ವಶನ್ಸ್ 2 ಬರುತ್ತಾ, ಟ್ರಿಕ್ಡ್ 1 ಕ್ವಶನ್ ಬರ್ತದ. ಡೇ 13 ಟ್ರಿಗ್ನೋಮೆಟ್ರಿ ಮಾಡ್ತೀರಾ, ಆದಷ್ಟು ರಿವಿಷನ್ ಮಾಡಿ. ಫೈನ್, ನಾನು ಇದೀನಿ, ಡೋಂಟ್ ವರಿ ಅಬೌಟ್ ದಟ್. ಬಟ್ ಎಸ್, ಡೇ 13 ಟ್ರಿಗ್ನೋಮೆಟ್ರಿ ಮಾಡ್ಬೋದು. 2 ದಿನ ಡೇ 14 and 15 ರಿಲೇಷನ್ಸ್ ಅಂಡ್ ಫಂಕ್ಷನ್ ಸಾಲಿಡ್ 3 to 4 ಮಾರ್ಕ್ಸ್ ಫಿಕ್ಸ್ಡ್. ಅದು 3 to 4 ಮಾರ್ಕ್ಸ್. ಒಂದು ಟೈಪ್ಸ್ ಆಫ್ ರಿಲೇಷನ್ ಅಥವಾ ನಂಬರ್ ಆಫ್ ರಿಲೇಷನ್ಸ್ ಮೇಲೆ, ಫಂಕ್ಷನ್ಸ್, ಟೈಪ್ಸ್ ಆಫ್ ಫಂಕ್ಷನ್ಸ್, ನಂಬರ್ ಆಫ್ ಫಂಕ್ಷನ್ಸ್. ಕ್ಲಿಯರ್. ಕಂಪೋಸಿಷನ್, ಇನ್ವರ್ಟಿಬಲ್, ಇಷ್ಟೇ. ಆರಾಮ್ಸೆ ಇಷ್ಟು ಮಾಡಿದ್ರೆ 3 to 4 ಮಾರ್ಕ್ಸ್ ನೀವು ತಗೊಂಡು ಹೋಗ್ಬೋದಾ. ಫಾರ್ಮುಲಾ ಬೇಸ್ಡ್, ಕನ್ಸೆಪ್ಟ್ ಬೇಸ್ಡ್ ಅಷ್ಟೇ. ಕ್ಲಿಯರ್ ಅವ್ರು. ಡೇ 16 ಡಿಫರೆನ್ಷಿಯಲ್ ಇಕ್ವೇಶನ್, ಇದು ಮೇನ್. ಮೆನಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರೆ ಫಿಕ್ಸ್ಡ್ ಇರೋ ಟಾಪಿಕ್ ಅನ್ನ ಬಿಟ್ಬಿಡ್ತಾರ. ಇಲ್ಲಿ 1 ಕ್ವಶನ್ ಅಂತೂ ಫಿಕ್ಸ್, ಆರ್ಡರ್ ಅಂಡ್ ಡಿಗ್ರಿ ಮೇಲೆ. ಇನ್ನೊಂದು ನಿಮ್ದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಫಿಕ್ಸ್. ಸೊ 2 to 3 ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅನ್ನ ನೀವು ಅಪ್ರೋಚ್ ಮಾಡಬಹುದಾ. ಮೂವಿಂಗ್ ಆನ್ ನೆಕ್ಸ್ಟ್
ಡೇ 17, ಇಫ್ ಯು ಸಿ ಆನ್ ಡೇ 17 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ವೇಟೇಜ್ ಎಷ್ಟದ 3 ಮಾರ್ಕ್ಸ್ ಅದ. ಡೈರೆಕ್ಟ್ 2 ಕ್ವಶನ್ಸ್ ಬರ್ತಾವ, ಟ್ರಿಕ್ಡ್ 1 ಕ್ವಶನ್ ಬರ್ತದ. ಕನ್ಸೆಪ್ಟ್ ಕ್ಲಾರಿಟಿ ಇತ್ತು ಆರಾಮ್ಸೆ ನೀವು ಮಾಡಿ ಮುಂದೆ ಹೋಗ್ಬೋದಾ, ಬಟ್ ಕನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕು. ಫೈನ್. ಟ್ರಿಕ್ ಮಾಡ್ತಾರೆ ಕ್ವಶನ್ಸ್ ಇಲ್ಲಿ, ಇಟ್ ಇಸ್ ನಾಟ್ ದಟ್ ಸಿಂಪಲ್ ಫಾರ್ವರ್ಡ್. 1 ಕ್ವಶನ್ ಖಂಡಿತ ಟ್ರಿಕ್ಡ್ ಬರ್ತದ, ಬಟ್ ಎಸ್ ಕನ್ಸೆಪ್ಟ್ ಕ್ಲಾರಿಟಿ ಇದ್ರ ಯು ಕ್ಯಾನ್ ಗೋ ಫಾರ್ವರ್ಡ್ ಸ್ಟೂಡೆಂಟ್ಸ್. ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ಡೇ 18 to 20, 2 ದಿನ ಟೈಮ್, 3 ದಿನ ಟೈಮ್ ಅದ. 18, 19, 20 IT of complex number, straight line, statistics. Because ಪ್ರತಿ ಒಂದು ಟಾಪಿಕ್ ಇಂದ 1 ಕ್ವಶನ್ ಫಿಕ್ಸ್ ಮಾಡ್ತೀರಾ. ಅರ್ಥ ಆಯ್ತಾ? ಒನ್ ಕ್ವಶನ್ ಫಿಕ್ಸ್ ಮಾಡ್ತೀರಾ. ಆ ರೀತಿ ನೀವು ನೋಡಿದ್ರ ಸ್ಟಡಿ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್, ಫೋಕಸ್ ಆನ್ ಡೈರೆಕ್ಟ್ ಅಪ್ರೋಚ್ ಕ್ವಶನ್ಸ್. ಇಷ್ಟು ನೀವು ಮಾಡ್ಬೇಕು. 20 ಡೇಸ್ ಮುಗಿತಾ ಇಲ್ಲಿಗೆ ನಿಮ್ದ, ಇನ್ನು 10 ದಿನ ಉಳಿತು. 10 ದಿನ ಪ್ಲಾನಿಂಗ್ ನೋಡಿ. ದ ಆಕ್ಷನ್ ಪ್ಲಾನ್ ಕ್ಲಿಯರ್. ಇದು ದುರಂಧರ್ ಪ್ಲಾನ್, ನಿಮ್ದು ಆಕ್ಷನ್ ಪ್ಲಾನ್ ಓವರ್ ಹಿಯರ್. ಬಿಕಾಸ್ ಇಫ್ ಯು ಸಿ ಡೇ 21 to 23 ಸೊ ಲಾಸ್ಟ್ 10 years PIQs, 3 ದಿನ ಟೈಮ್ ಇದೆ. 21, 22, 23 ಇನ್ 3 days ಲಾಸ್ಟ್ 10 year PIQs ಅನ್ನ ಮಾಡ್ತೀರಾ. ಸರ್ ಹೆಂಗ್ ಮಾಡೋದು? ಮತ್ತೆ ನಾವಿದೀವಿ PW ಕನ್ನಡ, PW KCET ನಿಮ್ ಜೊತೆ ಇದೆ. ನಾವೇ ಮತ್ತೆ ಮ್ಯಾರಥಾನ್ಸ್ ತಗೋತೀವಿ ವೇರ್ ವಿ ವಿಲ್ ಬಿ ಸಾಲ್ವಿಂಗ್ ಲಾಸ್ಟ್ 10 years PIQs. ಡನ್, ಸಿಂಪಲ್ ಅದ. ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಡೇ 24, 25 2 ದಿನ 2 ಮಾಕ್ ಟೆಸ್ಟ್ ವಿತ್ ಯರ್ ಅನಾಲಿಸಿಸ್. ಬರೇ ಟೆಸ್ಟ್ ಬರ್ದು ಬಿಡೋದು ವೇಸ್ಟ್. ನೀವು ಗರುಡ ಟೆಸ್ಟ್ ಸೀರೀಸ್ ತಗೊಂಡಿದ್ದೀರಾ, ನೀವು ನಮ್ದು ಫ್ರೀ ಮಾಕ್ ಟೆಸ್ಟ್ ತಗೊಂಡಿದ್ದೀರಾ, ಬೇರೆ ಯಾವ್ದು ಟೆಸ್ಟ್ ಬರೀತಾ ಇದ್ದೀರಾ, ನೀವು ಬರೇ ಟೆಸ್ಟ್ ಬರ್ದು ಅಲ್ಲಿಗೆ ಬಿಟ್ಟಿದ್ರೆ ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಅದನ್ನ ಬಿಟ್ಟು ಯು ಪೀಪಲ್ ಹ್ಯಾವ್ ಟು ಡೂ ವಾಟ್ ಸ್ಟೂಡೆಂಟ್ಸ್, ಅನಾಲೈಸಿಸ್ ಅನ್ನ ಮಾಡಬೇಕು. ಎಲ್ಲಿ ನನ್ನ ಮಾರ್ಕ್ಸ್ ಹೋಗ್ಲಿಕ್ಕತ್ತದ, ಯಾವ ಟಾಪಿಕ್ಸ್ ನಂದು ಇನ್ಕರೆಕ್ಟ್ ಆಗ್ಲಿಕ್ಕತ್ತದ, ವೇರ್ ಐ ಆಮ್ ಲೂಸಿಂಗ್ ದ ಮಾರ್ಕ್ಸ್, ಅದೆಲ್ಲ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಬೇಕಾ. ಡೇ 24, 25 2 ಮಾಕ್ ಟೆಸ್ಟ್. ಅದೇ ರೀತಿ ಡೇ 26, 27 2 ಮಾಕ್ ಟೆಸ್ಟ್ ವಿತ್ ಯರ್ ಅನಾಲಿಸಿಸ್. ಟೋಟಲ್ 4 ಪೇಪರ್ ಅನ್ನ ಇಲ್ಲಿ ಬರೀತೀರಾ, 10 ಪೇಪರ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತೀರಾ. 14 ಪೇಪರ್ಸ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಬಿಫೋರ್ ದಿ ಎಕ್ಸಾಮ್. ಕ್ಲಿಯರ್? ಬಿಫೋರ್ ದಿ ಎಕ್ಸಾಮ್ ಎಷ್ಟು ಪೇಪರ್ ಸಾಲ್ವ್ ಆಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿಂದ? 14 papers, 14 KCET papers. ಕ್ಲಿಯರ್? ಅರ್ಥ ಆಯ್ತಲ್ವಾ? ಫೈನ್. ಮೂವಿಂಗ್ ಆನ್ ನೆಕ್ಸ್ಟ್ ಡೇ 28 and 29 ಅಲ್ಟಿಮೇಟಮ್ ಡೇಗೆ ಯು ಪೀಪಲ್ ಆರ್ ಕಮಿಂಗ್ ಕ್ಲೋಸರ್. ಡೇ 28 and 29 ಡೂ ದ ರಿವಿಷನ್ ಆಫ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಏನೆಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಬ್ಯಾಚ್ನಾಗ ಕಲಿಸಿದಾರ ಅಥವಾ ಕ್ರಾಂತಿನಾಗ ಕಲಿಸ್ತೀವಿ, ಅಥವಾ ಯಾವ್ಯಾವ ಕ್ವಶನ್ಸಿಗೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ, ಅದೊಂದು ಸಪ್ರೇಟ್ ಬುಕ್ ಮೇಂಟೈನ್ ಮಾಡ್ರಿ. 1 ಕ್ವಶನ್ ಸಾಲ್ವ್ ಮಾಡುವಾಗ ಇಫ್ ಯು ಆರ್ ಗಿವಿಂಗ್ ಓಕೆ ಈ ಕಾನ್ಸೆಪ್ಟ್ ಅದ, ಅದಕ್ಕೆ ಒಂದು ಬುಕ್ ಮೇಂಟೈನ್ ಮಾಡ್ರಿ ಈ 2 ದಿನಾಗ. ಫೈನ್, ಐ ಆಮ್ ಮೆನ್ಷನಿಂಗ್ ಇಟ್ ಓವರ್ ಹಿಯರ್. ಫೈನ್. ಬ್ಯಾಚ್ ಕ್ಲಾಸಸ್. ಕ್ಲಿಯರ್? ಇಟ್ ಮೈಟ್ ಬಿ ಫ್ರಮ್ ದಿ batch classes over here. Batch classes. Clear? Or it might be from the YT series. Fine. Or it might be from the NCERT also. ನೀವು ಏನೆಲ್ಲ ನೋಟ್ಸ್ ಅನ್ನ ಮೇಂಟೈನ್ ಮಾಡ್ತೀರಿ while studying for the previous days, ಅದನ್ನೆಲ್ಲ ಒಂದು ಶಾರ್ಟ್ ನೋಟ್ಸ್ ಮೇಂಟೈನ್ ಮಾಡಿ. because it is going to help you in important concept revision. Day 30 last day ಫಾರ್ಮುಲಾ ಶೀಟ್ ರಿವಿಷನ್ ಅನ್ನ ನೀವು ಮಾಡ್ಬೇಕು. ಅಲ್ಟಿಮೇಟಮ್ ರಿವಿಷನ್, ಬಿಕಾಸ್ ನೆಕ್ಸ್ಟ್ ಡೇ ನಿಮ್ದ ಎಕ್ಸಾಮ್ ಇರೋದ. ಫೈನ್ ಅದ ಸ್ಟೂಡೆಂಟ್ಸ್. ವಿತ್ ದಿಸ್ ವಿ ಆರ್ ಮೂವಿಂಗ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ನೀವು ಈ ಜರ್ನಿಯಲ್ಲಿ ಇನ್ ದ ಅಪ್ಕಮಿಂಗ್ ಜರ್ನಿ ವಾಟ್ ಆರ್ ದ ಚಾಲೆಂಜಸ್ ಯು ಆರ್ ಗೋಯಿಂಗ್ ಟು ಫೇಸ್ ಓವರ್ ಹಿಯರ್. ಏನೆಲ್ಲ ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಒನ್ ಇಸ್ ಕ್ಲಾರಿಟಿ ಅಬೌಟ್ ದಿ ಸಿಲೆಬಸ್. ಫೈನ್. ಇವತ್ತು ನಿಮ್ಗೆ ಈ ವಿಡಿಯೋ ಸಿಗುತ್ತೆ. ಫೈನ್. ಯು ಹ್ಯಾವ್ ಸ್ಟಿಲ್ 2 hours ಟೈಮ್. ಮಲ್ಕೊಳ್ಳಿಕ್ಕೆ 2 hour ಟೈಮ್ ಇದೆ. ಅದಕ್ಕಿಂತ ಮುಂಚೆ ಕ್ಲಾರಿಟಿ ಆಫ್ ಸಿಲೆಬಸ್ ತಗೊಳ್ಳಿ. ಏನೆಲ್ಲ ಸಿಲೆಬಸ್ನಾಗ ಅದ, ಏನೆಲ್ಲ ನೀವು ಓದ್ಬೇಕಾ, NCERT ಸ್ಟಿಕ್ ಆಗ್ರಿ. ಫೈನ್. ದ ಮೇನ್ ಪರ್ಪಸ್ ಆಫ್ ದಿಸ್ ಇಸ್ ಸ್ಟಿಕ್ ಟು NCERT. ಕೆಲವೊಂದು ಜನ ಸ್ಟೂಡೆಂಟ್ಸಿಗೆ ಇನ್ನೂ ಕನ್ಫ್ಯೂಷನ್ ಅದ. ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳ್ತಾರ ಸರ್ ಎಕ್ಸಾಮ್ ಅಲ್ಲಿ. ಫೈನ್. ದಟ್ ಈಸ್ ಅಬೌಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ಬಟ್ ಎಸ್ ಕೇಳ್ತಾರ. ಆಲ್ರೆಡಿ ಲಾಸ್ಟ್ ಇಯರ್ ಹೇಳ್ಬಿಟ್ಟಿದಾರ ಅವ್ರು. ಎಸ್ ಆರ್ ನೋ? ಸಿಲೆಬಸ್ ಇಂದ ಏನ್ ಎಕ್ಸ್ಕ್ಲೂಡ್ ಆಗದ ಅಲ್ಲಿಂದ ಕ್ವಶನ್ಸ್ ಬರಲ್ಲ. ಫೈನ್. ಸೊ ಇಟ್ ವಿಲ್ ಬಿ ಸ್ಟಿಕ್ ಟು NCERT. ನಿಮ್ಗೆ ಏನ್ ಟೆಕ್ಸ್ಟ್ ಬುಕ್ ಕೊಟ್ಟಿದಾರಲ್ಲ ಅದಕ್ಕೆ ನೀವು ಸ್ಟಿಕ್ ಆಗಿರ್ರಿ. ಮೂವಿಂಗ್ ಆನ್ ನೆಕ್ಸ್ಟ್, ಲ್ಯಾಕ್ ಆಫ್ ಕ್ವಶನ್ ಪ್ರಾಕ್ಟೀಸ್. ಎಲ್ಲಾ ಥಿಯರಿ ಓದ್ಕೊಂಡು ನೀವು ಏನಾದ್ರೂ ಕ್ವಶನ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ, ಕಂಪ್ಲೀಟ್ ಥಿಯರಿ ಓದ್ತೀರಾ, NCERT 10 ಸತಿ ಓದಿದ್ರು ಕ್ವಶನ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬಿಗ್ 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 ಪ್ರಾಬ್ಲಮ್. ಸೊ ವಾಟ್ ಯು ಹ್ಯಾವ್ ಟು ಡೂ ಸ್ಟೂಡೆಂಟ್ಸ್, ಲ್ಯಾಕ್ ಆಫ್ ಕ್ವಶನ್ ಪ್ರಾಕ್ಟೀಸ್ ಆಗಬಾರ್ದು. ಟ್ರೈ ಟು ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಕ್ವಶನ್ಸ್. ಅದಕ್ಕೆ ಮತ್ತೆ ವಿ ಹ್ಯಾವ್ ದ ಸೀರೀಸ್. ಕ್ಲಿಯರ್? ಕಾನ್ಫಿಡೆನ್ಸ್ ಡ್ರಾಪ್. ಓದ್ತಾ ಹೋಗ್ತೀರಾ,
ಬೈ ದ 10th ಡೇ 12th ಡೇ 15th ಡೇ ಏನಾದ್ರೂ ಕಾನ್ಫಿಡೆನ್ಸ್ ಡ್ರಾಪ್ ಆತಂದ್ರೆ ಕನೆಕ್ಟ್ ಮಾಡಿ ನಮ್ಮ ಜೊತೆ, ಫ್ಯಾಕಲ್ಟೀಸ್ ಜೊತೆ ಕನೆಕ್ಟ್ ಮಾಡಿ. ಯಾಕೆ ಏನಾಗ್ಲಿಕ್ಕತ್ತದ ನಿಮ್ಗೆ, ಬಿಕಾಸ್ ನೀವು ನೋಡಿ ನಿಮ್ಗೆ ಫಸ್ಟ್ ಇಯರ್, ಬಟ್ ಓವರ್ ದ ಎಕ್ಸ್ಪೀರಿಯನ್ಸ್ ನಾವು ಕೂಡ ಬಹಳಷ್ಟು ಸ್ಟೂಡೆಂಟ್ಸ್ ಅನ್ನ ನೋಡಿದೇವಿ. ನಿಮ್ ಪ್ರಾಬ್ಲಮಿಗೆ ನಾವು ಏನ್ ಎಕ್ಸಾಕ್ಟ್ ಸೊಲ್ಯೂಷನ್ ಕೊಡ್ಬೋದು ಅದನ್ನ ಖಂಡಿತ ಕೊಡ್ತೀವಿ ನಿಮ್ಗೆ. ಸೊ ಫಾರ್ ದ್ಯಾಟ್ ರೀಸನ್ ಕಾನ್ಫಿಡೆನ್ಸ್ ಡ್ರಾಪ್ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಹೋಗ್ಲೇಬೇಡಿ. ಮೂವಿಂಗ್ ಆನ್ ನೆಕ್ಸ್ಟ್, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಪ್ರೆಷರ್. ಇಂಟರ್ನಲ್ ಪ್ರೆಷರ್ ಅಂದ್ರೆ ಬೇರೆದೇನು ತಿಳ್ಕೊಳಿಕ್ ಹೋಗ್ಬೇಡಿ. ಮತ್ತೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ವಾಟ್ ಓವರ್ ಹಿಯರ್ ನಿಮ್ದು ಸ್ಟಡಿ. ಫೈನ್, ಅಗೇನ್ ದ ಸೇಮ್, ಕಾನ್ಫಿಡೆನ್ಸ್ ಡ್ರಾಪ್ ಆಗಿದಾಗ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಪ್ರೆಷರ್. ಅಂಡ್ ಲಾಸ್ಟ್ ಇಸ್ ಡಿಸ್ಟ್ರಾಕ್ಷನ್ಸ್. ಕ್ಲಿಯರ್? ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಪ್ರೆಷರ್ನಾಗ ನಿಮ್ ಪ್ಯಾರೆಂಟ್ಸ್ ಪ್ರೆಷರು ಬರ್ಬೋದು, ನಿಮ್ ರಿಲೇಟಿವ್ಸ್ ಪ್ರೆಷರು ಬರ್ಬೋದು, ಬಾಜುಗಿನ ಮನಿ ಆಂಟಿನೂ ಕೇಳ್ಬೋದು, ಏನಪ್ಪಾ ಗುಂಡ್ಯಾ ಹೆಂಗ್ ನಡೀತಾ ಇದೆ ನಿಮ್ದು KCET ಪ್ರಿಪರೇಷನ್. ಅದಕ್ಕೆಲ್ಲ ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಫೈನ್, ಇದು ಫಾಲ್ತು ನಾವು ಕ್ಲಾಸ್ ತಗೊಳೋದ್ ಮುಂದ ಮೆಸೇಜಸ್ ಹಾಕೋದ. ಫೈನ್, ಯು ಪೀಪಲ್ ನೋ ಆಲ್ರೆಡಿ ದ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಸ್ ಆಗಿದ್ದೀರಾ, ಮತ್ತೆ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲೇ ಇಲ್ಲೇ ಡಿಸ್ಟ್ರಾಕ್ಟ್ ಹಾಕೊಂಡ ಮೇನ್ ಡಿಸ್ಟ್ರಾಕ್ಷನ್ ಈಗ ಬರೋದದ IPL ನ್ಯಾಗ ನಿಮ್ ಟೈಮ್ ಒಟ್ಟ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ದಟ್ ಈಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. IPL ಅಂತೂ ನೆಕ್ಸ್ಟ್ ಇಯರ್ ಮತ್ತೆ ಬರ್ತದ, ಧೋನಿ ಕೊಹ್ಲಿ ಮತ್ತೆ ಬರ್ತಾರ ಆಡಾಕ, ಎಸ್ ಆರ್ ನೋ? ಬಟ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ದ ಅಲ್ಟಿಮೇಟಮ್ ಇಯರ್. ಸೊ ಅಲ್ಲಿಂದ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ ಆದಷ್ಟು. ಅವ್ರ ಜೊತೆ ಇವ್ರ ಜೊತೆ ಮೆಸೇಜ್ ಮಾಡೋ ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಗಿವ್ ಯುವರ್ 100% ಫೋಕಸ್ ಟು ಯುವರ್ ಗೋಲ್. ಅಂಡ್ ವಾಟ್ ಈಸ್ ದಟ್ ಗೋಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓವರ್ ಹಿಯರ್? ದಿಸ್ ಇಸ್ ದ ಗೋಲ್. ಫೈನ್, ಈ ಇಮೇಜ್ ಅನ್ನ ಸ್ಕ್ರೀನ್ ಶಾಟ್ ತೆಗಿರಿ, ಟೇಕ್ ದ ಪ್ರಿಂಟ್ ಔಟ್ ಆಫ್ ಇಟ್, ಮತ್ತೆ ನೀವು ಎಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಕುಡಿರ್ತಿರಲ್ಲ ಅದ್ರ ಮುಂದೆ ಹಚ್ಬಿಡಿ. ದಟ್ ಯುವರ್ 45 ಇಸ್ ದ ಟಾರ್ಗೆಟ್. 45 ಕಿಂತ ಕಡಿಮೆ ಬರುವಂಗಿಲ್ಲ. 45 ಇಸ್ ದ ಟಾರ್ಗೆಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಯು ಪೀಪಲ್. 60 ಮಾರ್ಕ್ಸ್ ಇಂದ 45 ಅಟ್ ಎನಿ ಕಂಡೀಷನ್ ನೀವು ತಗೊಳ್ಳೇಬೇಕು. ಎಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಕೊಡ್ತೀರಾ ಅಲ್ಲಿ ಹಾಕ್ಬಿಡಿ. 30 ಡೇಸ್ ಅನ್ನ ಪ್ಲಾನ್ ಫಾಲೋ ಮಾಡಿದ್ರೆ ಆರಾಮ್ಸೆ ನೀವು ಈ ಸಕ್ಸಸ್ ಅನ್ನ ಅಚೀವ್ ಮಾಡ್ಬೋದಾ. ಆದಷ್ಟು ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು ನಿಮ್ ಜವಾಬ್ದಾರಿ. ಕ್ಲಿಯರ್? ನಾವು ಕೂಡ ಮಾಡಿಸ್ತೀವಿ ನಿಮ್ಗೆ. ಅದಾದ್ಮೇಲೆ DPPs ಏನ್ ಕೊಡ್ತೇವಲ್ಲ ಅದು ಕೂಡ ನೀವು ಸಾಲ್ವ್ ಮಾಡ್ಬೇಕಾ. ಸೊ ಐ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ 30 ಡೇಸ್ ಪ್ಲಾನಿಂಗ್ ನಿಮ್ಗೆ ಏನ್ ಕೊಟ್ಟಿದ್ದೇನೆ ಮ್ಯಾಥ್ಸಿಗೆ, ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಟು ದ ಮ್ಯಾಥ್ಸ್. ಕ್ಲಿಯರ್? ಸೊ ಅದೇ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ನಿಮ್ದು ನಾಳಿಂದ ಸ್ಟಡೀಸ್ ಅನ್ನ ಪ್ಲಾನ್ ಮಾಡಿ. ಅಂಡ್ ಟಿಲ್ ದೆನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ.